ಗ್ಯಾರಂಟಿ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅಥವಾ 2 ವರ್ಷಗಳ ಸಾಧನಾ ಸಮಾವೇಶ ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಒಂದು ಕಡೆ ಹೊರಟಿರುವ ಹೊತ್ತಲ್ಲೇ ಬಿಜೆಪಿ ನಾನು ಇವರು ಚಾರ್ಜ್ ಶೀಟ್ ಬಿಡುಗಡೆ ಮಾಡ್ತೀನಿ, ಇಲ್ಲ ಲೂಟಿ ಮಾಡಿದ್ದಾರೆ ಇವರು, ಎಲ್ಲಿ ಇವ್ರ ಗ್ಯಾರಂಟಿ ಕಥೆ ಏನಾಯಿತು, ಬರೀ ಲೂಟಿ ಮಾಡ್ತಾ ಇದ್ದಾರೆ, ಇವರು ಬೆಲೆ ಏರಿಕೆ ಮಾಡಿದ್ರು ಅಂತ ಹೇಳಿ ಸರಣಿಯಾಗಿ ಒಂದಷ್ಟು ಆರೋಪಗಳನ್ನು ಮಾಡುವುದರ ಜೊತೆಗೆ ಕೆಲವು ಪೋಸ್ಟರ್ಗಳನ್ನು ಕೂಡ ಬಿಜೆಪಿ ಒಂದು ಕಡೆ ಇಲ್ಲಿ ಬಿಡುಗಡೆ ಮಾಡಿದೆ. ಈ ಪೋಸ್ಟರ್ ಬಿಡುಗಡೆ ಮಾಡ್ತಾ ಇದ್ದಂತೆ ಏನಾಗಿದೆ, ಈ ಕಡೆ ಕಾಂಗ್ರೆಸ್ ಇದರಿಂದ ಕೆರಳಿ ಕೆಂಡ ಆಗಿದೆ. ಏನ್ರಿ ನರೇಂದ್ರ ಮೋದಿ ಅವರು ಕೊಟ್ಟರೆ ಗ್ಯಾರಂಟಿ, ನಾವು ಕೊಟ್ಟುಬಿಟ್ರೆ ವಸೂಲಿನಾ, ನಾವು ಕೊಟ್ಬಿಟ್ರೆ ವಸೂಲಿ ಆಗಿಬಿಡುತ್ತಾ, ಹೇಗಿದು ಅಂತ ಕೇಳ್ತಾ ಹೋಗ್ತಾ ಇದ್ದಾರೆ. ಆರೋಪಗಳ ವಿಚಾರ ಬಂದಾಗ ನೋಡಿ, ಹಣಕಾಸು ಇಲಾಖೆಯಿಂದ ಲೂಟಿಯಾಗಿದೆ, ಪೆಟ್ರೋಲ್ ರೇಟ್ 3 ರೂಪಾಯಿ ಜಾಸ್ತಿ ಮಾಡಿದ್ರು, ಲೀಟರ್ ಡೀಸೆಲ್ಗೆ 3 ರೂಪಾಯಿ ಜಾಸ್ತಿ ಮಾಡಿಬಿಟ್ಟಿದ್ದಾರೆ, ಗುಜರಾತ್ ಯುಪಿ ಗೋವಾದಲ್ಲಿ ದರ ಇಳಿಕೆ ಆಗಿದೆ, ಕರ್ನಾಟಕದಲ್ಲಿ ಏರ್ತಾ ಇದೆ. ಇನ್ನೊಂದು ಕಡೆ IPD ಶುಲ್ಕದಲ್ಲಿ 10% 30% ಹೆಚ್ಚಳ ಮಾಡಿಬಿಟ್ಟಿದ್ದಾರೆ, ಸರ್ಕಾರಿ ಆಸ್ಪತ್ರೆಗಳಲ್ಲಿ IPD OPD ದರದಲ್ಲಿ ಹೆಚ್ಚಳ ಆಗಿದೆ. ಉಚಿತ ಚಿಕಿತ್ಸೆ ಕೊಡುವುದರ ಬದಲಿಗೆ ಶುಲ್ಕ ಜಾಸ್ತಿ ಮಾಡಿರೋದು ಯಾಕೆ, 10% 30% ಇಷ್ಟೊಂದು ಮಾಡಬಹುದಾ ನೀವು, ಬಿಜೆಪಿ ಕೇಳ್ತಾ ಇದೆ. ಜನನ ಮರಣ ಪ್ರಮಾಣ, ಡೆತ್ ಸರ್ಟಿಫಿಕೇಟು, ಬರ್ತ್ ಸರ್ಟಿಫಿಕೇಟು ಇಲ್ಲೂ ದರ ಏರಿಸ್ಬಿಟ್ರಲ್ರಿ. ಜನನ ಪ್ರಮಾಣ ಪತ್ರದ ದರ 100% ಜಾಸ್ತಿ ಆಗಿದೆ ಅಂದರೆ ಏನ್ರಿ ಅರ್ಥ ಇದಕ್ಕೆ, ಇಲ್ಲೂ ಬಿಡಲ್ವಾ? ಸ್ಟ್ಯಾಂಪ್ ಡ್ಯೂಟಿ ದರ ಏನ್ರಿ ಮಾಡಿದ್ರಿ ನೀವು, 4 ಟೈಮ್ಸ್ ಜಾಸ್ತಿ ಮಾಡಿದ್ರಿ, 4 ಪಟ್ಟು ಹೆಚ್ಚಳ ಮಾಡಿದ್ರಿ. ವಿದ್ಯುತ್ ಯೂನಿಟ್ ದರದಲ್ಲಿ ಹೆಚ್ಚಳ ಮಾಡಿದ್ದೀರಿ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ ವಿದ್ಯುತ್ ಶಾಕ್ ಕೊಟ್ಟಿದ್ದೀರಾ ನೀವು. ಈ ಥರದ ಒಂದಷ್ಟು ಸರಣಿಯಾಗಿ ಆರೋಪವನ್ನು ಮಾಡ್ಕೊಂಡು ಬಂದರು. ಇದರ ವಿರುದ್ಧವಾಗಿ ನನ್ನ ಕೈಯಲ್ಲಿ ಅಧಿಸೂಚನೆ ಇದೆ. ಈ ಅಧಿಸೂಚನೆ ಹೊರಡಿಸಿದೆ ಸರ್ಕಾರ. ಏನು ಮೇಯ್ನ್ ಇದರ ಸಾರಾಂಶ ಇಷ್ಟೇ, 2 ವರ್ಷಗಳ ವೈಫಲ್ಯತೆಗೆ ಸಂಬಂಧಪಟ್ಟಂತೆ ಅಂತ ಆರೋಪಿಸಿ ಬಿಜೆಪಿಯನ್ನು ಮಾಡಕ್ಕೆ ಹೊರಟಿದ್ದಾರೋ ಇದು ಸಂಪೂರ್ಣವಾಗಿ ಸುಳ್ಳುಗಳಿಂದ ಕೂಡಿದೆ. ಪೂರ್ತಿ ಸುಳ್ಳೇ ಹೇಳಿದ್ದಾರೆ ಇಲ್ಲಿ. ದೃಶ್ಯ ಮಾಧ್ಯಮ, ಸಾಮಾಜಿಕ ಮಾಧ್ಯಮ, ಮುದ್ರಣ ಮಾಧ್ಯಮಗಳಲ್ಲಿ ತಪ್ಪು ಮಾಹಿತಿ, ಜೊತೆಗೆ ಮಾಹಿತಿಯನ್ನು ತಿರುಚುವಿಕೆ, ಸತ್ಯ ತಿರುಚುವಿಕೆ ಹಾಗೂ ಸುಳ್ಳು ಸಂಗತಿಗಳನ್ನ ಅಳವಡಿಸ್ಕೊಂಡು ಇವರೇನು ಮಾಡಲಿಕ್ಕೆ ಹೊರಟಿದ್ದಾರೋ ಇದನ್ನು ನೀವು ಮಾಡಕೂಡದು, ಇದ್ರ ಬಗ್ಗೆ ನಾನು ದೂರು ಕೊಡ್ತೀನಿ, ನಾವು ಕೋರ್ಟ್ನ ಮೊರೆ ಹೋಗ್ತೀವಿ ಅಂತ ಹೇಳಿ ದೊಡ್ಡದಾಗಿ ಒಂದು ಸೂಚನೆಯನ್ನು ಹೊರಡಿಸಿದ್ದಾರೆ. ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಯಾವುದು ಗ್ಯಾರಂಟಿ, ಯಾವುದು ಬೆಲೆ ಏರಿಕೆ, ಯಾವುದು ಸತ್ಯ, ಯಾವುದು ಸುಳ್ಳು, ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇದರಲ್ಲಿ ನಮ್ಮೊಂದಿಗೆ ಸುಧೀಂದ್ರ ಮಾಗಡಿಯವರಿದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ನಿಮಗೆ ಸುಧೀಂದ್ರ ಅವರೇ. ಇನ್ನು ಲೋಹಿತ್ ಇದ್ದಾರೆ, ಬಿಜೆಪಿಯ ವಕ್ತಾರರು. ಸ್ವಾಗತ ನಿಮಗೆ ಲೋಹಿತ್. ಮೊದಲಿಗೆ ನಾನು ಸುಧೀಂದ್ರ ಅವರಿಂದ ಶುರು ಮಾಡಿಬಿಡ್ತೀನಿ. ಸುಧೀಂದ್ರ ಅವರೀಗ ಒಂದಷ್ಟು ಚಾರ್ಜ್ ಶೀಟ್ ಬಿಡುಗಡೆ ಮಾಡಿದ್ದಾರೆ. ಇಲ್ಲಿ ಗ್ಯಾರಂಟಿಗಳು ಬಂದು ಹೋಗ್ತವೆ, ಅನಂತರದಲ್ಲಿ ಪೆಟ್ರೋಲ್ ಇದೆ, ಡೀಸೆಲ್ ಇದೆ, ವಿದ್ಯುತ್ ಇದೆ, ಡೆತ್ ಸರ್ಟಿಫಿಕೇಟು, ಬರ್ತ್ ಸರ್ಟಿಫಿಕೇಟು, ಆನಂತರದಲ್ಲಿ IPD OPD ದರದಲ್ಲಿ ಹೆಚ್ಚಳ ಮಾಡಿಬಿಟ್ಟಿದ್ದೀರಿ, ಹಾಲಿನ ದರ 3 ಬಾರಿ ನೀವು ಏರಿಕೆ ಮಾಡಿದ್ದೀರಿ ಅಂತೆಲ್ಲ ಇದೆಯಲ್ಲ, ಇದೆಲ್ಲ ಸುಳ್ಳು, ತಿರುಚಿದ ಮಾಹಿತಿ. ಈ ಸಂಬಂಧವಾಗಿ ಸರ್ಕಾರದ ಕಾರ್ಯದರ್ಶಿ CASU ಇಲಾಖೆ ಅವರನ್ನು ದೂರು ದಾಖಲಿಸಲು ಅಧಿಕೃತಗೊಳಿಸಿದೆ. ಮುಂದುವರೆದು ಶ್ರೀ BS ಪಾಟೀಲ್ ಸರ್ಕಾರಿ ಅಭಿಯೋಜಕರು, 67ನೇ ಸಿಟಿ ಸಿವಿಲ್ ಮತ್ತು ಸೆಷನ್ಸ್ ನ್ಯಾಯಾಲಯ ಬೆಂಗಳೂರು ಮತ್ತು ಶ್ರೀಮತಿ ಶೈಲಜಾ ನಾಯಕ್ ಸರ್ಕಾರಿ ಅಭಿಯೋಜಕರು, 61ನೇ ಸಿಟಿ ಸಿವಿಲ್, ಎಲ್ಲ ಯಾರು ಅದಕ್ಕೆ ಅಡ್ವೊಕೇಟ್ ಇರಬೇಕು ಪ್ರತಿಯೊಂದು ನೀವು ಹೇಳಿ ಅವರ ವಿರುದ್ಧವಾಗಿ ನೀವು ಕೂಡ ಮುಗಿಬಿಟ್ಟಿದ್ದೀರಿ. ಏನು ಕಥೆ ಇದ್ರದ್ದು ನೋಡಿ, ಇವರು ಏನು 40% ಅಂತ ನಿಮ್ಮ ಮೇಲೆ ಆರೋಪ ಮಾಡಿದಾಗ 2 ವರ್ಷಗಳ ಹಿಂದಿನ ಕತೆ ಪೋಸ್ಟ್ ಹಾಕಿದ ತಕ್ಷಣ ನೀವು ಮಾಡಲಿಲ್ವಾ? ಹೌದು, ಖಂಡಿತ ಅಲ್ಲ, ಒಂದರಿಂದ ಮೊದಲಿಂದ ಬರ್ತೇನೆ. ಒಟ್ಟು ಇವರೇನು 8 ಪೇಜ್ಗಳ 8 ಪುಟಗಳ ಒಂದು ಚಾರ್ಜ್ ಶೀಟನ್ನು ರಿಲೀಸ್ ಮಾಡಿದ್ದಾರೆ ಇವತ್ತು ಕಾಂಗ್ರೆಸ್ ಸರ್ಕಾರದ 2 ವರ್ಷದ ಇದರ ಮಲ್ಲಿಗೆ. ನಾನು ಪೇಜ್ ಬೈ ಪೇಜ್ ಬರ್ತೀನಿ, ಅಂದರೆ 8 ಪೇಜ್ ನನಗೊಂದು 2 ನಿಮಿಷ ಕಾಲ 3 ನಿಮಿಷ ಕಾಲಾವಕಾಶ ಕೊಡಿ. ನೋಡಿ, ಮೊದಲನೇ ಪೇಜಲ್ಲಿ ಕರ್ನಾಟಕಕ್ಕೆ ಇದು ಒಂದು ಕರ್ಸ್ಟ್ ಸರ್ಕಾರ, ಅಂದರೆ ಇದೊಂಥರ ಶಪಿತ ಸರ್ಕಾರ, ಶಾಪಗ್ರಸ್ತ ಸರ್ಕಾರ ಅಂತೇಳಿ CM DCM ಇಬ್ಬರು ಒಂದು ದುಡ್ಡಿನ ಇದರಲ್ಲಿ ಮೇಲೆ ಕೂತಿರೋ ಥರ ಒಂದು ಗ್ರಾಫಿಕ್ಸ್ ಮಾಡಿ ತೋರಿಸಿದ್ದಾರೆ. ಏನೂ ಬೇರೆ ಅದರಲ್ಲಿ ಬರೆದಿಲ್ಲ. ಏನು ದೇ ಸೀಟೆಡ್ ವಿತ್ ಸ್ಟ್ಯಾಕ್ಸ್ ಆಫ್ ಮನಿ ಅಂತ ಹಂಗೆ ಕುಡಿಸೋದು ಬಿಟ್ಟರೆ ಇವ್ರು ಏನು ಅದರಲ್ಲಿ ಎಕ್ಸ್ಪ್ಲನೇಷನ್ನು ಇನ್ನೊಂದು ಮತ್ತೊಂದು ಅದೇನು ಕೊಟ್ಟಿಲ್ಲ. ಸುಮ್ಮನೆ ಹಿಂದ್ಗಡೆ ಎಲ್ಲ ಫೈಲ್ಸು ಇವರೆಲ್ಲ ಇಟ್ಕೊಂಡಿರೋ ಇವರಿಬ್ಬರು ಹಿಂಗೆ ಇಟ್ಕೊಂಡಿರೋ ಥರ ಒಂದು ಗ್ರಾಫಿಕ್ ಡಿಸೈನ್ ಮಾಡ್ಬಿಟ್ಟು ತೋರಿಸಿದ್ದಾರೆ. ಪೇಜ್ ನಂಬರ್ 2ನಲ್ಲಿ ಕರ್ನಾಟಕ ಹಾಟ್ ಬೆಡ್ ಆಫ್ ಕರಪ್ಷನ್ ಅಂತ ಹೆಡ್ಲೈನ್ ಮಾಡಿಬಿಟ್ಟು ಲ್ಯಾಂಡ್ ಮೀಟರ್ ಸ್ಕ್ಯಾಮು, KIDB ಇನ್ನೊಂದು ಮತ್ತೊಂದು ಅದರಲ್ಲಿ ಒಂದಿಷ್ಟು ಮಾಡಿ, ಮತ್ತು ಅದರಲ್ಲಿ ಕೂಡ ಮಿನಿಸ್ಟರ್ಗಳು 4-5 ಜನ CM ಹಿಂಗೆ ದುಡ್ಡಿನ ಮಧ್ಯದಲ್ಲಿ ನಿಂತಿರೋ ಥರ ಒಂದು ಗ್ರಾಫಿಕ್ಸ್ ಮಾಡಿದ್ದಾರೆ. ನಮ್ಮ ರಾಜ್ಯ ಆರ್ಥಿಕ ದಿವಾಳಿತನವನ್ನು ಎದುರಿಸ್ತಾ ಇದೆ ಅಂತಕ್ಕಂಥದ್ದು ಪೇಜ್ ನಂಬರ್ 2ನಲ್ಲಿ ಹೇಳಿದ್ದಾರೆ. ಮತ್ತು ಸಾಲದ ಹೊರೆ ಅತ್ಯಂತ ಜಾಸ್ತಿ ಆಗಿದೆ ಅಂತ ನಾನು ಹೇಳೋದು, ಆಯ್ತು ಹೇಳಿದ್ದೀರಿ, ಸಂತೋಷ. ಇದಕ್ಕೇನಾದ್ರು ನೀವು CAG ರಿಪೋರ್ಟ್ ಹಾಕಿದ್ದೀರಾ? ನೀವು ಇದಕ್ಕೆ ದಾಖಲೆ ಏನು?
ನೀವು ಕೂತ್ಕೊಂಡಲ್ಲಿ ಹೇಳ್ಬಿಟ್ರೆ ಸಾಲದವರೇ ಆಗಿದೆ. ಅಲ್ಲ, GDP ನಲ್ಲಿ ನಮ್ದು ಸೆಕೆಂಡ್ ಟಾಪ್ ಪರ್ಫಾರ್ಮಿಂಗ್ ಸ್ಟೇಟ್ ನಮ್ದು, ಆಯ್ತಾ? ಫಿಸ್ಕಲ್ ಡಿಫಿಸಿಟ್ ಬಜೆಟ್ ಪೇಪರ್ಸ್ ನಿಮ್ ಮುಂದೆ ಇದೆ, ಅದನ್ನೇ ತಂದು ಹಾಕಿ. 4% ಗಿಂತ ಕಡಿಮೆ ಇದೆ ಬಜೆಟ್ ಪೇಪರ್ಸ್ ತಂದು ಹಾಕಿ. ಏನ್ ನಮ್ಮ ಆಯವ್ಯಯ ಇದೆ, ಆಯವ್ಯಯದ ಒಂದು ಸಂಪೂರ್ಣ ಚಿತ್ರಣ ನಿಮ್ ಮುಂದೆ. ಅದೇನು ನಾವೇನು ಕಾಂಗ್ರೆಸ್ ಅವ್ರ ಇದು ಬಜೆಟ್ಗಳ ಅಂತ ಸ್ಟೇಟ್ಮೆಂಟ್ ಅಲ್ಲ, ಎಲ್ಲರೂ ಇಡೀ ಪಬ್ಲಿಕ್ ಮುಂದೆ ಇರ್ತಕ್ಕಂಥ ಆ ಸ್ಟೇಟ್ಮೆಂಟ್ ತಗೊಂಬಂದಾರು ಹಾಕಿ. ನಾನು ಇವಾಗ ಏನಾರು ಒಂದು ನಿಮ್ಮ ಮೇಲೆ ಒಂದು ಆರೋಪ ಅನ್ನೋದು ಏನಾದ್ರು ಒಂದು ಮಾಡಿದಾಗ ಅದಕ್ಕೆ ನಾನು ಏನೋ ಒಂದು ಸಬ್ಸ್ಟೆನ್ಷಿಯಲ್ ನಾನು ಕೊಡಬೇಕು. ಹೌದು ನೋಡಿ, ಇವರು ಈ ತರ ನಮ್ಮ ಕಂತವ್ರು ಹಿಂಗೆ ಮಾಡಿದ್ದಾರೆ, ನಾನು ಅವ್ರಿಗೆ ಇದು ಸಾಕ್ಷಿ ಕೊಡ್ತಾ ಇದ್ದೀನಿ. ಇವ್ರು ಕೊಟ್ಟಿರ್ತಕ್ಕಂಥ 8 ಪೇಜ್, ನಾನು 8 ಪೇಜಿನ ಸಂಕ್ಷಿಪ್ತವಾಗಿ ಪೂರ್ತಿ ವಿವರಿಸಿ ನಾನು ದಾಖಲೆಯನ್ನು ತಗೊಂಡ್ಬಂದಿದ್ದೀನಿ. ಯಾವ್ದಾರು ಒಂದೇ ಒಂದು ಪೇಜಲ್ಲಿ ಸಹಿತ ಇವರು ಅದಕ್ಕೆ ಯಾವ್ದಾದ್ರು ರಿಪೋರ್ಟು, ಜುಡಿಷಿಯಲ್ ರಿಪೋರ್ಟ್ ಎಷ್ಟು ಕೆಟ್ಟದಾಗಿ ಬರ್ದಿದ್ದಾರೆ ಅಂದ್ರೆ, ನಾನು ಡೀಟೇಲ್ ಆಗಿ ಆಮೇಲೆ ಹೋಗ್ತೀನಿ, ಬಟ್ ನಿಮ್ಗೆ ಒಂದೇ ಒಂದು ಹೇಳ್ತೀನಿ. ಪೇಜ್ 7ರಲ್ಲಿ 499 ಚಿಲ್ಡ್ರನ್ ಅಬ್ಯೂಸ್, 499 ಚೈಲ್ಡ್ ಅಬ್ಯೂಸ್ ಇನ್ ಬ್ಯಾಂಗ್ಳೂರ್ ಸಿಟಿ ಅಂತ ಬರ್ದುಬಿಟ್ಟಿದ್ದಾರೆ. ಕ್ರೈಮ್ ನ್ಯಾಷನಲ್ ಕ್ರೈಮ್ ಬ್ಯೂರೋ ಬಿಟ್ಬಿಡಿ, ನಮ್ಮ ರಾಜ್ಯದ ಪೊಲೀಸ್ ಇವ್ರಿಗೆ ನಂಬಿಕೆ ಇಲ್ಲದೆ ಇದ್ರು ನ್ಯಾಷನಲ್ ಕ್ರೈಮ್ ಬ್ಯೂರೋ ರೆಕಾರ್ಡ್ಸ್ ಪ್ರಕಾರನೂ ಅದು ಆ ಮಾಹಿತಿ, ಆ ನಂಬರ್ ಸುಳ್ಳು. ಸ್ಟೇಟ್ ಪೊಲೀಸಲ್ಲಂತೂ ಅಷ್ಟು ಇದು ಇಲ್ಲವೇ ಇಲ್ಲ, ಅಷ್ಟು ಕೇಸ್ ದಾಖಲೆ ಎಲ್ಲಿಂದ ಬರಿತಾ ಇದ್ದಾರೆ ಈ ನಂಬರ್ಸು. ನೀವು ಒಂದೊಂದು ಇವ್ರು ಕೊಟ್ಟಿರ್ತಕ್ಕಂಥ ನಂಬರ್ಸ್ಗಳು ತಗೊಂಡ್ರೆ, ಇದು ಸೆಕ್ಷನ್ 356 ಭಾರತೀಯ ನ್ಯಾಯ ನೀತಿ ಸಂಹಿತೆ ಸೆಕ್ಷನ್ 354 ಪ್ರಕಾರ ಇದು ಬರೀ ಜನರನ್ನ ಮಿಸ್ಲೀಡ್ ಮಾಡ್ತಕ್ಕಂಥದ್ದು. ಮತ್ತೆ ಖಂಡಿತ ಅವ್ರ ಇಮೇಜ್ಗೆ, ಏನ್ ಸರ್ಕಾರದ ಇಮೇಜ್ ಇದೆ ಅದು ವೈಯಕ್ತಿಕವಾಗಿ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಸಚಿವ ಸಂಪುಟದವರಿಗೆ ಇವರು ವೈಯಕ್ತಿಕವಾಗಿ ಅಗೌರವ ತೋರಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ.